ಸ್ನೇಹಿತರೆ, ನಮಸ್ಕಾರ. ಬಿಗ್ ಬಾಸ್ ಮನೆಯಲ್ಲಿ ಕೆಲವೊಂದು ತಪ್ಪುಗಳು ಯಾವ ರೀತಿ ಎಷ್ಟು ಕಾಸ್ಟ್ಲಿ ಆಗ್ತವೆ ಅನ್ನೋದನ್ನ ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ ಸಾಧ್ಯವಿಲ್ಲ. ಅದೇ ರೀತಿ ಈ ಬಾರಿಯೂ ಕೂಡ ಒಂದು ತಪ್ಪು ನಡೆದುಬಿಟ್ಟಿದೆ. ಅದು ಬಿಗ್ ಬಾಸ್ ಮನೆಯ ಎಲ್ಲ ಸದಸ್ಯರು ಕೂಡ ಸೇರ್ಕೊಂಡು ಮಾಡಿರುವಂಥ ತಪ್ಪು. ಅದೇನು ಅಂತ ಹೇಳಿದ್ರೆ, ಬಿಗ್ ಬಾಸ್ ಮನೆಗೆ ಈಗ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿಯನ್ನು ಕೊಟ್ಟಿರುವಂತಹ ರಜತನ್ನ ಸೋಲಿಸುವಂತಹ ಒಂದು ಆಟವನ್ನ ಮರೆತು ಇನ್ನುಳಿದಂತಹ ಸ್ಪರ್ಧಿಗಳನ್ನೇ ಅಥವಾ ಪರಸ್ಪರ ಒಬ್ರಿಗೊಬ್ರು ಅವರವರೇ ಟಾರ್ಗೆಟ್ ಅನ್ನ ಮಾಡಿಕೊಂಡು ಇಲ್ಲಿ ತಾವೆಲ್ಲೋ ಆಟದ ಶೈಲಿಯನ್ನ ಮರೆತಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಇದನ್ನ ರಜತ್ ಕೂಡ ತುಂಬಾ ಈಸಿಯಾಗಿ ತೆಗೆದುಕೊಂಡಿದ್ದಾನೆ. ಜೊತೆಗೆ ಇದನ್ನೇ ತನ್ನ ತಂತ್ರಗಾರಿಕೆಯನ್ನಾಗಿ ಮಾಡಿಸ್ಕೊಂಡು ಹೇಗೆ ಬಚಾವಾಗಬೇಕು ಅನ್ನುವಂತಹ ಸ್ಪಷ್ಟ ಕಲೆಯನ್ನ ಕಲಿತಿದ್ದಾನೆ ಅನ್ನೋದಕ್ಕೆ ಸಾಕ್ಷಿ ಇದು. ಸುಮಾರಷ್ಟು ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸಿ ಬಂದಿರುವಂಥ ರಜತ್ಗೆ ಬಿಗ್ ಬಾಸ್ ಅನ್ನುವಂಥ ರಿಯಾಲಿಟಿ ಶೋ ಹೊಸದೇ. ಆದರೆ ಇಲ್ಲಿ ಈ ಬಿಗ್ ಬಾಸ್ ಅನ್ನುವಂಥ ರಿಯಾಲಿಟಿ ಶೋನ ಬರೋಬ್ಬರಿ 50 ದಿನಕ್ಕೂ ಹೆಚ್ಚು ದಿನಗಳ ಕಾಲ ವೀಕ್ಷಣೆಯನ್ನು ಮಾಡಿ ನಂತರ ಬಿಗ್ ಬಾಸ್ ಮನೆಗೆ ಬಂದಿರೋದ್ರಿಂದ ಇಲ್ಲಿ ಪ್ರತಿ ಸದಸ್ಯರು ಯಾವ ರೀತಿ ಆಟ ಆಡ್ತಾರೆ, ಅವರು ಯಾವ ರೀತಿ ಇದ್ದಾರೆ ಅನ್ನುವಂಥದ್ದನ್ನು ಹೊರಗಡೆಯಿಂದ ಗಮನಿಸಿ ಬಂದಿರೋದ್ರಿಂದ ರಜತ್ಗೆ ಈ ಆಟ ತುಂಬ ಈಸಿ ಆಗ್ತಿದೆ. ಜೊತೆಗೆ ಬಿಗ್ ಬಾಸ್ ಮನೆಯಲ್ಲೂ ಕೂಡ ರಜತ್ ಇರುವಂತಹ ರೀತಿಯನ್ನು ಬಹುಶಃ ಸಾಕಷ್ಟು ಜನ ಈಗ ಇಷ್ಟಪಡೋದಕ್ಕೆ ಶುರು ಮಾಡಿದ್ದಾರೆ. ಎಲ್ಲೋ ಒಂದು ಕಡೆ ಓವರ್ ಆ್ಯಕ್ಟಿಂಗ್ ಅಂತೇಳಿ ಅನಿಸಿದ್ರು ಕೂಡ ಬಿಗ್ ಬಾಸ್ ಮನೆಗೆ ಇದು ಬೇಕೇ ಅನ್ನೋ ರೀತಿಯಲ್ಲೂ ಕೂಡ ಇಲ್ಲಿ ಕೆಲವರು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಷ್ಟು ಮಾತ್ರವಲ್ಲ, ಬಿಗ್ ಬಾಸ್ ಮನೆಯ ಹಳೆಯ ಸ್ಪರ್ಧಿಗಳು ಅಥವಾ ಈ ಹಿಂದೆ ಇದ್ದಂಥ ಸ್ಪರ್ಧಿಗಳು ತಮ್ಮ ಎದುರಾಳಿ ಯಾರು ಅನ್ನೋದನ್ನೇ ಮರೆತು ವರ್ತನೆ ಮಾಡ್ತಿರುವಂಥದ್ದು ಇದು ರಜತ್ಗೆ ಲಾಭ ಆಗ್ತಿದೆ. ಹೇಗೆ ಅಂದರೆ ಅದನ್ನು ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೀವು ಗಮನಿಸಿಲ್ವೋ ಗೊತ್ತಿಲ್ಲ, ಬಿಗ್ ಬಾಸ್ ಸೀಸನ್ 11ರ ಅಂತಿಮ ವಾರಗಳು ಬರ್ತಾ ಇದ್ದಂತೆ ಪ್ರೇಕ್ಷಕರಿಗೆ ನೋಡೋದಕ್ಕೆ ಇನ್ನಷ್ಟು ಮಜವಾಗ್ತಿದೆ. ಈ ವಾರದ ಟಾಸ್ಕ್ ಅಂತೂ ಭಿನ್ನವಾಗಿತ್ತು. ಈಗ ಈ ವಾರದ ಟಾಸ್ಕ್ನಲ್ಲಿ ಮನೋರಂಜನೆಯನ್ನು ಹೆಚ್ಚಾಗಿ ಕೊಟ್ಟಿದ್ಯಾರು ಅಂತೇಳಿ ಕೇಳಿದ್ರೆ ಅದು ರಜತ್ ಅನ್ನೋದರಲ್ಲಿ ಡೌಟ್ ಇಲ್ಲ. ರಜತ್ ಈ ಸೀಸನ್ನ ಒಬ್ಬ ಆಟವನ್ನು ಬದಲಾಯಿಸಿದಂಥ ಆಟಗಾರ ಅಂತಲೂ ಕೂಡ ಹೇಳ್ಬೋದು. ಕನ್ನಡ ಸೀಸನ್ 11 ಆರಂಭವಾದಂತಹ ದಿನದಿಂದನೂ ಕೂಡ ಸ್ಪರ್ಧಿಗಳ ನಡುವೆ ಗುಂಪುಗಾರಿಕೆ, ಜಗಳ, ಕಿತ್ತಾಟ, ವಾದ ವಿವಾದ, ಬೈಗುಳ, ತಳ್ಳಾಟ, ಅಳೋದು, ಒತ್ತಡಕ್ಕೆ ಸಿಲುಕಿ ಒಬ್ಬರ ಮೇಲೆ ಇನ್ನೊಬ್ಬರು ಆರೋಪವನ್ನು ಹೊರಿಸುವಂಥದ್ದು ಇವೆಲ್ಲದೂ ಕೂಡ ಹೆಚ್ಚಾಗಿತ್ತು. ಆದರೆ ನಗು ಅನ್ನೋದು ಮಾತ್ರ ದೂರವಾಗಿತ್ತು, ಮನೋರಂಜನೆ ಅನ್ನೋದು ದೂರದ ಬೆಟ್ಟವಾಗಿತ್ತು. ಆದರೆ ರಜತ್ ಈ ಆಟದ ಪರಿಯನ್ನು ಬದಲಾಯಿಸಿದ್ದಾನೆ ಅನ್ನೋದಕ್ಕೆ ಸಾಕ್ಷಿ ಈ ವಾರ ನಗುವಿನಲ್ಲೂ ಕೂಡ ಈ ಆಟ ಆಡುವಂತೆ ಆಗಿತ್ತು. ನಿಜವಾಗ್ಲೂ ಕೂಡ ಬಿಗ್ ಬಾಸ್ನ ಈ ಕ್ರಿಯೇಟಿವಿಟಿ ಟೀಮ್ನವರು ಏನಾದರೂ ಒಂದು ಕ್ರಿಯೇಟಿವಿಟಿಯನ್ನು ಕೊಡುವುದು ಯಾಕೆ ಅಂತ ಹೇಳಿದ್ರೆ ಎಲ್ಲದೂ ಕೂಡ ಇರಬೇಕು ಅಂತೇಳಿ. ಅಲ್ಲೊಂದು ಫನ್ ಇರಬೇಕು, ಅಲ್ಲೊಂದು ಟಾಸ್ಕ್ ಇರಬೇಕು, ಅಲ್ಲೊಂದಷ್ಟು ಸಿಟ್ಟಿರಬೇಕು, ಸಿಡುಕಿರಬೇಕು, ನಗು ಇರಬೇಕು, ತಮಾಷೆ ಇರಬೇಕು, ಎಲ್ಲದೂ ಕೂಡ ಇರಬೇಕು. ಬಟ್ ಎಲ್ಲವೂ ಕೂಡ ಮಾಯವಾಗ್ತಿದೆ. ಇತ್ತೀಚೆಗೆ ಎಲ್ಲರೂ ಕೂಡ ತುಂಬ ಸೀರಿಯಸ್ ಆಗಿ ಏನೋ ಒಂದು ಬಂಡೆಯನ್ನು ಒಡೆಯುವ ರೀತಿಯಲ್ಲಿ ಆಟ ಆಡುವಂಥದ್ದು ಸ್ಪಷ್ಟವಾಗಿ ಕಾಣಿಸ್ತಿದೆ. ಮತ್ತು ದ್ವೇಷ ಪ್ರತಿಯೊಂದು ಆಟದಲ್ಲೂ ಕೂಡ ಉಕ್ಕಿ ಬರ್ತಿದೆ. ಈ ರೆಸಾರ್ಟ್ ಅನ್ನುವಂಥ ಟಾಸ್ಕನ್ನು ಕೊಟ್ಟಿದ್ದು ಕೂಡ ಅಥವಾ ಡಿಸೈನ್ ಮಾಡಿದ್ದು ಕೂಡ ಇದೇ ಕಾರಣಕ್ಕೆ. ಈ ಫನ್ ಇರಬೇಕು, ತಮಾಷೆ ಇರಬೇಕು, ಜೊತೆಗೆ ಏನೋ ಒಂದು ಕ್ರಿಯೇಟಿವಿಟಿ ಇರಬೇಕು ಅನ್ನುವಂಥ ಕಾರಣಕ್ಕೋಸ್ಕರ. ಆ ಕ್ರಿಯೇಟಿವಿಟಿ ಯಾರಲ್ಲೂ ಕೂಡ ಕಾಣಿಸ್ಲಿಲ್ಲ. ಕಾಣಿಸಿದ್ರೆ ಅದು ಕಾಣಿಸಿದ್ದು ಸ್ವಲ್ಪ ಮಟ್ಟಿಗೆ ಅದು ರಜತ್ ಕಿಶನ್ ಮುಖದಲ್ಲಿ ಅಥವಾ ಆತನ ಹಾವಭಾವದಲ್ಲಿ. ಬಿಗ್ ಬಾಸ್ ಮನೆಯೊಳಗೆ ಬಂದಂತಹ ಮೊದಲು ರಜತ್ ಪ್ರತಿಯೊಬ್ಬರ ಜೊತೆಗೂ ಕೂಡ ಧ್ವನಿ ಏರಿಸಿಯೇ ಮಾತನಾಡ್ತಾ ಇದ್ದ. ಅಲ್ಲದೆ ವೀಕೆಂಡ್ ಸಂಚಿಕೆಯಲ್ಲೂ ಕೂಡ ಇತರ ಸ್ಪರ್ಧಿಗಳಿಗೆ ತನ್ನ ಡೈಲಾಗ್ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದ. ಇದರಿಂದ ಪ್ರೇಕ್ಷಕರಿಗೂ ಕೂಡ ಕಿರಿಕಿರಿ ಅನ್ನಿಸ್ತಿತ್ತು. ಆದರೆ ಈ ರಜತ್ ಈಗ ಸಂಪೂರ್ಣವಾಗಿ ಬದಲಾಗಿ ಹೋಗಿದ್ದಾನೆ. ಆಟ, ಜಗಳ, ಕಾಮಿಡಿ, ಮನೋರಂಜನೆ ಎಲ್ಲದಕ್ಕೂ ಕೂಡ ರಜತ್ ಸೈ ಅನ್ನಿಸ್ಕೊಂಡಿದ್ದಾನೆ. ಅದಕ್ಕೆ ಈ ರೆಸಾರ್ಟ್ ಅನ್ನುವಂತಹ ಟಾಸ್ಕ್ಗೆ ಸಾಕ್ಷಿ ಅಂತಲೇ ಹೇಳ್ಬೋದು. ಯಾವಾಗ ಈ ರೆಸಾರ್ಟ್ ಟಾಸ್ಕನ್ನು ಕೊಟ್ಟರೋ ಅದರಲ್ಲಿ ಒಂದು ರೀತಿಯಾದಂತಹ ತಮಾಷೆಯನ್ನು ಹೆಚ್ಚಾಗಿ ಮಾಡಿದ್ಯಾರು, ಟಾರ್ಚರನ್ನು ಕೊಟ್ಟಿದ್ಯಾರು, ಕಾಟವನ್ನು ಕೊಟ್ಟಿದ್ಯಾರು ಎಲ್ಲವೂ ಕೂಡ ಗಮನಿಸಿದ್ರೆ ಅಲ್ಲಿ ರಜತ್ತು ಎದ್ದು ಕಾಣುತ್ತಾನೆ. ಚೈತ್ರ ಕುಂದಾಪುರ ತಂಡದವರು ರೆಸಾರ್ಟ್ ಸಿಬ್ಬಂದಿಗೆ ಕೊಡುವಂತಹ ಕಾಟದ ಉದ್ದೇಶದಿಂದ ಮನಬಂದಂತೆ ನಡ್ಕೊಂಡಾಗಲೂ ಕೂಡ ರಜತ್ತು ಕೂಲ್ ಆ್ಯಂಡ್ ಕಾಮ್ ಆಗಿ ವರ್ತನೆಯನ್ನು ಮಾಡ್ತಾನೆ. ಜೊತೆಗೆ ಇದೇ ಇವರಿಗೆ ಮಾರಿ ಹಬ್ಬ ಅಂತೇಳಿ ವಾರ್ನಿಂಗನ್ನು ಕೊಟ್ಟಿರ್ತಾನೆ. ಇನ್ನು ಎದುರಾಳಿ ತಂಡಕ್ಕೆ ಗೋಳೈಕೊಳ್ಳುವಂಥ ಅವಕಾಶ ಸಿಕ್ಕ ನಂತರವಂತೂ ಕೇಳೋದೇ ಬೇಡ, ರಜತ್ ಸಿಕ್ಕಾಬಟ್ಟೆ ತಮಾಷೆಯನ್ನು ಮಾಡಿಬಿಡ್ತಾನೆ. ಯಾರೂ ಕೂಡ ಕಲ್ಪನೆಯನ್ನು ಮಾಡ್ಕೊಳ್ಳೋದ ರೀತಿಯೂ ಕೂಡ ಟಾಸ್ಕನ್ನು ತೆಗೆದುಕೊಂಡು ಹೋಗ್ತಾನೆ. ಒಂದು ರೀತಿಯಲ್ಲಿ ಬಿಗ್ ಬಾಸ್ ಮನೆಯನ್ನು ಬೇರೆದೇ ರೀತಿ ಸ್ವೀಕರಿಸಿ ಬಿಟ್ಟಿದ್ದಾನೆ ರಜತ್ ಅಂದರೆ ಸುಳ್ಳಾಗಲ್ಲ. ಇದೇ ಕಾರಣಕ್ಕೆ ಬಿಗ್ ಬಾಸ್ ಮನೆಯ ಇತರ ಸ್ಪರ್ಧಿಗಳು ರಜತ್ ಮುಂದೆ ಡಮ್ಮಿ ಆಗ್ತಿದ್ದಾರೆ. ಎಲ್ಲಿವರೆಗೆ ಡಮ್ಮಿ ಆಗ್ತಿದ್ದಾರೆ ಅಂತೇಳಿ ಕೇಳಿದ್ರೆ ಬಹುಶಃ ನಿಮಗೆ ಅಚ್ಚರಿ ಆಗ್ಬೋದು. ನೀವು ಇಮ್ಯಾಜಿನ್ ಕೂಡ ಮಾಡಲಿಕ್ಕಿಲ್ಲ ಈ ರೀತಿಯೂ ಕೂಡ ಆಗುತ್ತೆ ಅಂತೇಳಿ. ಬಹುಶಃ ಆಗಿದೆ. ಅದಕ್ಕೆ ಸಾಕ್ಷಿ ಈಗ ನಡೆದಿರುವಂಥ ನಾಮಿನೇಷನ್ ಪ್ರಕ್ರಿಯೆ.
ಸ್ನೇಹಿತರೆ, ನಿಮಗೆ ಗೊತ್ತೋ ಗೊತ್ತಿಲ್ವೋ, ಬಿಗ್ ಬಾಸ್ನ ಈ ವಾರದ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ನಾಮಿನೇಟ್ ಆದಂತಹ ಅಷ್ಟೋ ಜನ ಸ್ಪರ್ಧಿಗಳಲ್ಲಿ ಅಂದರೆ 80% ಏನೋ 8 ಜನ ನಾಮಿನೇಟ್ ಆಗಿದ್ದಾರೆ ನೋಡಿ. ಇದರಲ್ಲಿ ಕೇವಲ ಸೇವ್ ಆಗಿರೋದು ಇಬ್ಬರು. ಆ ಇಬ್ಬರಲ್ಲಿ ಯಾರೋ ಒಂದು ಕ್ಯಾಪ್ಟನ್ ಭವ್ಯ ಆದರೆ ಇನ್ನೊಂದು ರಜತ್. ಕ್ಯಾಪ್ಟನ್ಸಿ ಇಲ್ಲದೇ ಇದ್ದಿದ್ರೆ ಬಹುಶಃ ಭವ್ಯನೂ ನಾಮಿನೇಟ್ ಆಗ್ತಿದ್ರೇನೋ. ರಜತ್ ಮಾತ್ರ ಈ ವಾರ ನಾಮಿನೇಟ್ ಆಗಿಲ್ಲ. ಇದು ಎಲ್ಲೋ ಒಂದು ಕಡೆ ಬಿಗ್ ಬಾಸ್ ಮನೆಯ ಇತರ ಸ್ಪರ್ಧಿಗಳು ರಜತ್ ಅನ್ನುವಂತಹ ಚತುರ ಆಟಗಾರರನ್ನು ಟಾರ್ಗೆಟ್ ಮಾಡೋದನ್ನೇ ಮರ್ತಿದ್ದಾರೆ ಅನ್ನೋದರಲ್ಲಿ ಡೌಟ್ ಇಲ್ಲ. ತಮಗೆ ತಾವೇ ಕಚ್ಚಾಡಿಕೊಂಡು ಒಬ್ಬ ಪ್ರಬಲ ಆಟಗಾರ ಬಚಾವಾಗುವಂತೆಯೂ ಕೂಡ ಮಾಡ್ಕೊಂಡಿದ್ದಾರೆ. ಜೊತೆಗೆ ಆತನಿಗೆ ಒಳ್ಳೆಯ ಸದುಪಯೋಗ ಪಡ್ಕೊಳ್ಳೋಕ್ಕೆ, ಅಂದರೆ ಈ ಬಿಗ್ ಬಾಸ್ ಅನ್ನೋಂಥ ವೇದಿಕೆಯನ್ನು ಒಳ್ಳೆಯ ರೀತಿಯಲ್ಲಿ ಸದುಪಯೋಗ ಪಡಿಸ್ಕೊಳ್ಳೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅಲ್ಲಿಗೆ ರಜತ್ ತನ್ನ ಆಟವನ್ನೇ ಬದಲಾಯಿಸಿ ಬಿಟ್ಟಿದ್ದಾನೆ ಅನ್ನೋದರಲ್ಲಿ ಡೌಟ್ ಇಲ್ಲ. ಅಂದರೆ ನೀವು ಕಲ್ಪನೆ ಮಾಡ್ಕೊಳ್ಳಿ, ರಜತ್ ಎಂತಹ ರಾಕ್ಷಸ ಅನ್ನೋದು ಆಟದ ವಿಚಾರದಲ್ಲಿ ನಿಮ್ಗೆ ಗೊತ್ತಿದೆ. ಒಂದು ಆಟ ಅಂತ ಹೇಳಿ ಬಂದರೆ ಆಟವನ್ನು ಹೇಗೆ ತಗೊಂಡು ಹೋಗ್ತಾನೆ, ಪರ್ಸ್ನಲ್ ಅಂತ ಹೇಳಿ ಬಂದರೆ ಯಾವ ರೀತಿ ಪರ್ಸ್ನಲಾಗಿ ತೆಗೆದುಕೊಳ್ತಾನೆ. ಜೊತೆಗೆ ಬಿಗ್ ಬಾಸ್ ಮನೆಗೆ ರಜತ್ ಅಂತ ಆಟಗಾರ ಯಾಕೆ ಬೇಕು, ಎಲ್ಲದೂ ಕೂಡ ಅಳೆದು ತೂಗಿನೇ ಇಲ್ಲಿ ರಜತನ್ನು ಆಯ್ಕೆ ಮಾಡಿದ್ದಾರೆ. ಅದನ್ನು ರಜತ್ ಪ್ರೂವ್ ಮಾಡ್ತಾ ಇದ್ದಾನೆ. ತನ್ನ ಸೆಲೆಕ್ಷನನ್ನು ರಜತ್ ಪ್ರೂವ್ ಮಾಡ್ತಿದ್ದಾನೆ ಅನ್ನೋದ್ರೆ ಡೌಟ್ ಆಗಲ್ಲ. ಇಲ್ಲಿ ರಜತ್ಗೆ ಬೇರೆ ಬೇರೆ ರೀತಿಯಾದಂಥ ಅವಕಾಶಗಳಿದ್ದಾವೆ. ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳೋದಾದರೆ, ರಜತ್ತು ಈಗ ಬಿಗ್ ಬಾಸ್ ಮನೆಯ ವೈಲ್ಡ್ ಕಾರ್ಡ್ ಆಟಗಾರ. ಬಟ್ ಬಿಗ್ ಬಾಸ್ನೆಲ್ಲ ಟ್ರೋಫಿಯಲ್ಲಿ ಗೆಲ್ಲುವಂತಹ ಚಾನ್ಸಸ್ ತುಂಬ ಕಡಿಮೆ ಅಂತೇಳಿ ಎಲ್ಲರೂ ಕೂಡ ಅಂದ್ಕೊಂಡಿದ್ವಿ. ಯಾಕಂತ ಹೇಳಿದ್ರೆ 50 ದಿನದ ಆಟ ನೋಡಿ ಬಂದವನಿಗೆ ಎಂಥ ಟ್ರೋಫಿ ಕೊಡ್ತಾರೆ ಅಂತೇಳಿ. ಬಟ್ಟು ಬಿಗ್ ಬಾಸ್ ಮನೆ ಈ ಥರ ಸ್ಪರ್ಧಿಗಳು ಮಾಡ್ತಿರೋದನ್ನು ನೋಡಿದ್ರೆ ಇವರೇ ಅವನ ಕೈಗೆ ತೊಗೊಂಡೋಗಿ ಟ್ರೋಫಿ ಕೊಟ್ಟರು ಕೂಡ ಆಶ್ಚರ್ಯ ಇಲ್ಲ. ಇದೊಂದು ಸುದೀಪ್ ಹೇಳ್ತಾರೋ ಹೇಳಲ್ಲೋ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಸುದೀಪ್ ಎಲ್ಲೋ ಒಂದು ಕಡೆ ರಜತ್ ಅಂತ ಹೇಳಿದ್ರೆ ಹೆಚ್ಚು ಮಾತನಾಡೋದಿಲ್ಲ, ತುಂಬ ಸೈಲೆಂಟು. ಅದು ಯಾಕೆ ಏನು ಭಯನೋ ಗೊತ್ತಿಲ್ಲ ಸುದೀಪಿಗೆ ರಜತ್ ಅಂತ ಹೇಳಿದ್ರೆ. ಅದೇನಾದರೂ ಭಯ ಇದೆಯೋ ಅಥವಾ ಬೇರೆ ಏನಾದರೂ ಉದ್ದೇಶ ಇದೆಯೋ ಗೊತ್ತಿಲ್ಲ. ಬಟ್ ರಜತ್ ಬಗ್ಗೆ ಅಷ್ಟೇನು ಸುದೀಪ್ ಮಾತನಾಡೋಕ್ಕೆ ಹೋಗೋದಿಲ್ಲ. ಕೆಲವೊಂದಷ್ಟು ವಿಚಾರಗಳನ್ನು ಮಾತನಾಡಿ ಸುಮ್ಮನಾಗಿಬಿಡ್ತಾರೆ. ಈ ವಾರ ಈ ವಿಚಾರದ ಬಗ್ಗೆ ಏನಾದರೂ ಮಾತನಾಡ್ತಾರೋ, ಉಳಿದಂಥ ಸದಸ್ಯರಿಗೆ ಕಿವಿ ಹಿಂಡುವಂಥ ಕೆಲಸವನ್ನು ಮಾಡ್ತಾರೆ ಗೊತ್ತಿಲ್ಲ. ಬಟ್ ಯಾರಾದರೂ ಒಬ್ಬರು ಕಿವಿ ಹಿಂಡಲೇಬೇಕು ಸದ್ಯಕ್ಕೆ. ಇಲ್ಲ ಆದರೆ ಇವರಿಗೆ ಗೊತ್ತಾಗೋದಿಲ್ಲ. ಯಾಕಂದ್ರೆ ದಡ್ ನನ್ನ ಮಕ್ಕಳು ಇವರೆಲ್ಲ, ಇವ್ರಿಗೆ ಅರ್ಥನೇ ಆಗ್ತಿಲ್ಲ ರೀ. ಇವರು ಟಾರ್ಗೆಟ್ ಮಾಡಬೇಕಾಗಿದ್ದು ಯಾರನ್ನು, ಇವರು ಟಾರ್ಗೆಟ್ ಮಾಡ್ತಿರೋದು ಯಾರನ್ನು. ತಮಗೆ ತಾವೇ ಟಾರ್ಗೆಟನ್ನು ಮಾಡಿಕೊಂಡು ಎಲ್ಲರೂ ಕೂಡ ಬಲಿಕ ಬಕ್ರಗಳಾಗ್ತಿದ್ದಾರೆ ಹೊರತು ಇಲ್ಲಿ ಆಟದ ಶೈಲಿಯನ್ನು ಬದಲಾಯಿಸುವಂತಹ ಮತ್ತು ಆಟದಲ್ಲಿ ಏನು ಮಾಡಬೇಕು ಅದನ್ನು ಮಾಡದೆ ಕುರಿಗಳಾಗ್ತಿದ್ದಾರೆ ಅನ್ನೋದು ಮಾತ್ರ ಸತ್ಯ. ಇದನ್ನು ಹೇಗೆ ಬದಲಾಯಿಸ್ಕೊಳ್ತಾರೆ ಗೊತ್ತಿಲ್ಲ. ಬಟ್ ಬದಲಾಯಿಸ್ಕೊಳ್ಳದೆ ಇದ್ದರೆ ಒಳ್ಳೆಯ ಅವಕಾಶವನ್ನು ಕೈಚೆಲ್ದಂತ ಆಗೋದ್ರಲ್ಲೂ ಕೂಡ ಡೌಟ್ ಇಲ್ಲ. ಒಂದೊಳ್ಳೆ ಅವಕಾಶ ಇತ್ತು, ಅದನ್ನು ರಜತ್ಗೆ ಕೈಚೆಲ್ಲಿ ಕೂತು ಬಿಡ್ತಾರೆ. ರಜತ್ಗೊಂದು ಒಳ್ಳೆ ಅವಕಾಶವನ್ನು ಮಾಡಿಕೊಟ್ಟು ಇವರು ತೆಪ್ಪ ಕೂರ್ತಾರೆ ಅನ್ನೋದ್ರಲ್ಲೂ ಕೂಡ ಡೌಟ್ ಇಲ್ಲ. ಆ ರೀತಿ ಆದರೆ ಇಂಥ ದೊಡ್ಡ ಬ್ಲಂಡರ್ ಮತ್ತೊಂದಿಲ್ಲ ಅನ್ನೋದು ಮಾತ್ರ ಸತ್ಯ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ? ನಿಮಗೂ ಹೀಗೆ ಅನಿಸುತ್ತಾ? ರಜತ್ ಒಳ್ಳೆಯ ಚಾಣಕ್ಯ ಆಟಗಾರ, ಇವನು ಎಲ್ಲವನ್ನು ಕೂಡ ನೀಟಾಗಿ ಯುಟಿಲೈಸ್ ಮಾಡ್ತಿದ್ದಾನೆ, ಅದರಲ್ಲೇನು ತಪ್ಪು ಇಲ್ಲ. ಬಟ್ ಉಳಿದಂಥ ಸ್ಪರ್ಧಿಗಳ ಮೂರ್ಖತನದ ಪರಮಾವಧಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.